ಇಡೀ ದೇಶದಲ್ಲಿ ಹಾವು ಕಡಿತದ ಪ್ರಮಾಣದಲ್ಲಿ ಕರ್ನಾಟಕವು ಮೊದಲನೇ ಸ್ಥಾನದಲ್ಲಿದೆ. ಹಾವು ಕಡಿದರೆ ಸಾವಿನಿಂದ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಎನ್ನುವುದು ತಪ್ಪು ಕಲ್ಪನೆ. ಏಕೆಂದರೆ ಆಂಟಿವೆನಮ್ ಪ್ರತಿವಿಷದಿಂದ ಹಾವು ಕಚ್ಚಿದವರ ಪ್ರಾಣ ಉಳಿಸಬಹುದು. ಈ ಆಂಟಿವೆನಮ್ಗಳನ್ನು ಹೇಗೆ ತಯಾರಿಸ್ತಾರೆ ಗೊತ್ತಾ? ಕುದುರೆಗಳಿಂದ. ಹೌದು, ಕುದುರೆಗಳ ರಕ್ತದಿಂದ ಆಂಟಿವೆನಮ್ ತಯಾರಿಸುತ್ತಾರೆ. ಹಾಗಾದ್ರೆ ಆಂಟಿವೆನಮ್ ಮತ್ತು ಕುದುರೆಯ ರಕ್ತಕ್ಕೂ ಏನ್ ಕನೆಕ್ಷನ್ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. ಮೊದಲು ಹಾವುಗಳನ್ನು ಹಿಡಿದು ಅದರ ವಿಷವನ್ನು ಸಂಗ್ರಹಿಸಲಾಗುತ್ತದೆ. ನಂತರ ಈ ವಿಷವನ್ನು ಕುದುರೆಗಳಿಗೆ ನಿಯಂತ್ರಿತ ಪ್ರಮಾಣದೊಂದಿಗೆ ಚುಚ್ಚಲಾಗುತ್ತದೆ. ಆಗ ಕುದುರೆಯು ಪ್ರತಿರಕ್ಷಣಾ ವ್ಯವಸ್ಥೆಯ ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತದೆ ಮತ್ತು ಪ್ರತಿಕಾಯಗಳ ಬಿಡುಗಡೆಗೆ ಕಾರಣವಾಗುತ್ತದೆ. ಅದು ಅಂತಿಮವಾಗಿ ವಿಷದ ಆಂಟಿಬಾಡಿಯಾಗಿ ಮಾರ್ಪಡುತ್ತದೆ. ನಂತರ ಕುದುರೆಯ ರಕ್ತದ ಪ್ಲಾಸ್ಮಾದಿಂದ ಪ್ರತಿಕಾಯಗಳನ್ನು ಪ್ರತ್ಯೇಕಿಸಿ ಅವುಗಳನ್ನು ಆಂಟಿವೆನಮ್ ಆಗಿ ಪರಿವರ್ತಿಸಲಾಗುತ್ತದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ, ಕುದುರೆಗೆ ಹಾವಿನ ವಿಷ ಚುಚ್ಚಿದಾಗ ಅದು ಕುದುರೆಯ ರಕ್ತದೊಳಗಿನ ಪ್ರತಿರಕ್ಷಣಾ ವ್ಯವಸ್ಥೆಯು ಪ್ರತಿಕಾಯಗಳನ್ನು ಬಿಡುಗಡೆ ಮಾಡಿ ಆ ರಕ್ತವನ್ನು ತೆಗೆದುಕೊಂಡು ಅದರಲ್ಲಿನ ಪ್ಲಾಸ್ಮಾದಿಂದ ಆಂಟಿವೆನಮ್ ಅನ್ನು ತಯಾರಿಸಲಾಗುತ್ತದೆ. ಮನುಷ್ಯನಿಗೆ ಹಾವು ಕಚ್ಚಿ ವಿಷಪೂರಿತವಾದ ನಂತರ ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ಹೆಚ್ಚಿಸುವ ಮೂಲಕ ಆಂಟಿವೆನಮ್ಗಳು ಕಾರ್ಯನಿರ್ವಹಿಸುತ್ತವೆ. ಆಂಟಿವೆನಮ್ನಲ್ಲಿರುವ ಪ್ರತಿಕಾಯಗಳು ವಿಷದ ಘಟಕಗಳನ್ನು ಬಂಧಿಸುತ್ತವೆ. ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ವಿಷವನ್ನು ಹೊರಹಾಕಲು ಅನುವು ಮಾಡಿಕೊಡುತ್ತದೆ. ಹೀಗೆ ಕುದುರೆಗಳಿಂದ ತಯಾರಿಸಿದ ಪ್ರತಿ ವಿಷದಿಂದ ಹಾವು ಕಚ್ಚಿದವರನ್ನು ಪ್ರಾಣಾಪಾಯದಿಂದ ಪಾರು ಮಾಡಬಹುದು.